Cafe. Ravin's Cafe. ಹೋದ್ವಾರನೇ ನಾನು ನನ್ನ ಹೆಂಡತಿ ನಿಮ್ಮನ್ನು ಹುಡ್ಕೊಂಡು ಬಂದ್ವಿ. ನೀವಿರಲಿಲ್ಲ. ಮನೆಗೆ ಹೋದ್ವಿ, ಅಲ್ಲೂ ನೀವಿರಲಿಲ್ಲ. ಅಲ್ಲಿ ನಿಮ್ಮಪ್ಪ ಇದ್ದರು, ಜಾತಕ ಕೊಟ್ವಿ, ಅದನ್ನ ನೋಡಿ ಕ್ಯಾಕ ಸುಗಿದ್ರು. ಮುಹೂರ್ತ ಯಾರು ಇಟ್ಕೊಟ್ಟಿದ್ರು ಒಂದು ನಿಮ್ಮ ಮಗ ಅಂದೆ, ತಲೆ ತೆಗ್ಸಿರು. ಹುಟ್ಟಿದ ಅಪ್ಪ ಅಮ್ಮ ಮಕ್ಕಳ ಹೆಸರು ಹೇಳಿದ್ರೆ ತಲೆ ಎತ್ತಿ ಬಿಗಬೇಕು, ಹೆಮ್ಮೆ ಪಡಬೇಕು. ಅದು ಬಿಟ್ಟು ತಲೆ ತೆಗಿಸ್ತಾರೆ ಅಂದರೆ ನೀವೆಂತ ಮಗ ರೀ? ನಿಮ್ಮಂಥ ಮಕ್ಕಳು ಹುಟ್ಟಿದ್ರಷ್ಟು ಬಿಟ್ಟಷ್ಟು. ರೀ ಸ್ವಾಮಿ, ನಾಲ್ಗೆ ಬಿಗಿಡ್ದು ಮಾತಾಡಿ. ಏನೋ ವಯಸ್ಸಲ್ಲಿ ದೊಡ್ಡವರು ಯಾವ್ದೋ ಫ್ರಸ್ಟ್ರೇಷನ್ ಅಲ್ಲಿ ಮಗಳ ಬಗ್ಗೆ ಹೇಳ್ಕೊಂತಿದ್ದೀರಾ ಅಂದ್ರೆ ತಲೆ ಎಲ್ಲ ಮಾತಾಡ್ತೀರಾ. ವಯಸ್ಸಿಗೆ ತಕ್ಕಂತೆ ನಡ್ಕೊಳ್ಳಿ. ವಯಸ್ಸಾಗಿರೋದಕ್ಕೆ ಸುಮ್ಮನೆ ಇರೋದು. ಬೇರೆಯವರಾಗಿದ್ದರೆ ನಿಮ್ಮ ಆಫೀಸ್ನ ಪುಡಿ ಪುಡಿ ಮಾಡ್ತಾ ಇದ್ರು. ನಿಮ್ಮಿಂದ ನನ್ನ ಮಗಳು ಬಾಳು ಹಾಳಾಗೋಯ್ತಲ್ರಿ. ಜಾತಕ ಸರಿಯಾಗಿ ನೋಡಕ್ ಬಂದ್ರೆ ನೋಡಿ ಹೇಳಬೇಕು, ಇಲ್ಲ ಅಂದ್ರೆ ತೆಪ್ಪಗೆ ಮನೆಗಿರ್ಬೇಕು. ಕಂಡವ್ರ ಮಕ್ಕಳ ಜೀವನದಲ್ಲಿ ಆಟ ಆಡಕ್ಕೆ ಹೋಗ್ಬಾರ್ದು ರೀ. ನಿಮ್ಮ ಜೀವನನೇ ನೆಟ್ಟಿಗೆ ನೋಡ್ಕೊಳಕ್ ಆಗ್ಲಿಲ್ಲ. ಹೆಂಡ್ತಿನ ಅಪ್ಪನ ಮನೆ ಓಡಿಸ್ಬಿಟ್ರಂತೆ. ಇನ್ನು ನಿಮ್ಮಿಂದ ನನ್ನ ಮಗಳು ಭಾಳ ಉದ್ಧಾರ ಆಗುತ್ತಾ? ಕೊಟ್ರೆ ಸ್ವಾಮಿ ಜಾತಕನ. ಹೇಳು. ಹೇಗಿದ್ದೀರಾ? ಇದೀನಿ, ಹೇಳು. ಯಾಕೆ ಒಂಥರ ಬೇಜಾರಲ್ಲಿದ್ದೀರಾ? ಆ ಥರ ಏನಿಲ್ಲ, ಹೇಳು. ಇಲ್ಲ, ನೀವು ಖಂಡಿತ ಡಿಸ್ಟರ್ಬ್ಡ್ ಆಗಿದ್ದೀರಾ. ಸರಿ ಬಿಡಿ, ನಾನು ಆಮೇಲೆ ಮಾಡ್ತೀನಿ. ನಿನ್ಗೇನು ಹುಚ್ಚಿಗೆ ಚಿಡ್ದಿದ್ಯಾ? ಯಾವ ಡಿಸ್ಟರ್ಬ್ ಇಲ್ಲ, ಎಂಥದ್ದು ಇಲ್ಲ. ಯಾಕೆ ಪದೇ ಪದೇ ಅದನ್ನೇ ಹೇಳ್ತಿದ್ಯಾ? ಸಾರಿ, ಐ ಆಮ್ ರಿಯಲಿ ಸಾರಿ ಕರ್ಣ. ಯಾವತ್ತೂ ನೀವು ಹೀಗೆ ಮಾತಾಡ್ದವ್ರಲ್ಲ. ಏನಾಗಿದೆ? ಎಲ್ಲಿದ್ದೀರಾ ಈಗ? ನಾನು ನಿಮ್ಮನ್ನ ನೋಡಬೇಕು. ಮನೇಲಿ ನೀನು ಇಲ್ವಲ್ಲ, ಬೇಜಾರಾಯ್ತು ಅಂತ ಆಫೀಸಿಗೆ ಬಂದೆ. ಇಲ್ಲಿ ನೋಡಿದ್ರೆ ಅದು ಯಾವನೋ ಬಂದ, ಅವನ ಮಗಳ ಜಾತಕನ ನನ್ನ ಹತ್ರ ತೋರಿಸಿದ್ದಂತೆ. ಮದುವೆನೋ ಆಯಿತು, ಆದರೆ ಇವಾಗ ಅವ್ರ ಗಂಡನ ಮನೆಯವರು ಸರಿ ಇಲ್ಲದೆ ಅವಳ ಸಂಸಾರದಲ್ಲಿ ಹಾಗಾಯ್ತು ಹೀಗಾಯ್ತು ಅಂತ ಏನೇನೋ ಹೇಳಿ ನನಗೆ ಬಾಯಿಗೆ ಬಂದಂಗೆ ಬಯಕ್ಕೆ ಶುರು ಮಾಡ್ದ. ಅವನನ್ನ ನೀವು ನೋಡೇ ಇರಲಿಲ್ವಾ? ಇಲ್ಲ ಕರ್ಣ, ನೋಡಿಲ್ಲ. ನೋಡಿದ್ದಿದ್ರೆ ನನಗೆ ಗೊತ್ತಾಗ್ತಾ ಇರಲಿಲ್ವಾ? ಇನ್ಫ್ಯಾಕ್ಟ್ ಅವನ ಮಗಳ ಜಾತಕ ಸಮೇತ ನಾನು ನೋಡಿಲ್ಲ. ಮುಂದಕ್ಕೆ ಕೇಳು, ಮದುವೆ ಮುರಿದು ಬಿದ್ದ ಮೇಲೆ ಆ ಜಾತಕ ತಗೊಂಡೋಗಿ ಅಪ್ಪಂಗೆ ತೋರಿಸಿದ್ನಂತೆ. ಅದಕ್ಕೆ ಅಪ್ಪ ಅದನ್ನ ನೋಡ್ಬಿಟ್ಟು ಯಾರೇ ಜಾತಕ ನೋಡಿದ್ದು, ಅವನಿಗೇನು ಜಾತಕ ನೋಡೋಕೆ ಬರುತ್ತಂತೆಲ್ಲ ನನಗೆ ಬೈದ್ರಂತೆ. ಅಲ್ಲ, ಇವನು ಅಪ್ಪನ ಹತ್ರ ಹೋಗಿ ಜಾತಕ ತೋರಿಸಿದ್ರೆ ಅಪ್ಪ ನನಗೆ ಹೇಳ್ದಲ್ಲೇ ಇರ್ತಿದ್ರಾ? ಏನೋ ಒಂದು ಗೊತ್ತಾಗ್ತಾ ಇಲ್ಲ. ಯಾರಿವರೆಲ್ಲ ನನ್ನ ಬೆನ್ನಿಂದ ಇನ್ನು ಏನೇನು ಸಂಚು ರೂಪಿಸ್ತಾ ಇದ್ದಾರೋ ನನಗೆ ಒಂದು ಅರ್ಥ ಆಗ್ತಾ ಇಲ್ಲ ಕರುಣ. ಸರಿ ಬಿಟ್ಟಾಕಿ, ನೀವು ಟೆನ್ಷನ್ ಮಾಡ್ಕೋಬೇಡಿ. ನಾನು ಅಲ್ಲಿಗೆ ಬರ್ತೀನಿ, ಮಾತಾಡೋಣ. ಸರಿ ಬಾ, ಇಬ್ರು ಎಲ್ಲಾದರೂ ಆಚೆ ಹೋಗಿ ಊಟ ಮಾಡೋಣ. ಹೊರಗಡೆ ಹೋಗೋದೇನು ಬೇಡ, ನಾನೇ ಇಲ್ಲಿಂದ ಅಡುಗೆ ಮಾಡಿಕೊಂಡು ತರ್ತೀನಿ. ಇಬ್ಬರು ಒಟ್ಟಿಗೆ ಕೂತು ಊಟ ಮಾಡೋಣ, ಓಕೆನಾ? ಸರಿ, ನಿನ್ನ ಮಾತಿಗೆ ಎದುರಾಡೋ ಶಕ್ತಿ ಸಾಮರ್ಥ್ಯ ಯಾರಿಗಾದ್ರೂ ಇದೆಯಾ? ಹೌದಾ? ಬರ್ತೀನಿ ರೀ, ವಿಚಾರಿಸ್ಕೊಳ್ತೀನಿ. ಓಕೆ, ಬಾಯ್.
ಅಪ್ಪ ತರಲೆ ಮಗಳೇ ನೀನು. ಅಪ್ಪ ನಾನೀಗ ಆಫೀಸ್ಗೆ ಹೊರಟೆ. ಆಫೀಸಾ? ಯಾವ ಆಫೀಸು? ನಮ್ಮ ಮ್ಯಾಟ್ರಿಮೋನಿ ಆಫೀಸು. ಓ ವೈಭವ್ ಆಫೀಸು ಅಂತ ಹೇಳೋ. ಯಾಕೆ ಅದು ನನ್ನ ಆಫೀಸ್ ಅಲ್ವಾ? ಈಗ ನಾನು ವೈಭವ್ಗೆ ಬಿಸಿ ಬಿಸಿಯಾಗಿ ಅಡುಗೆ ಮಾಡ್ಕೊಂಡು ಊಟ ತಗೊಂಡು ಹೋಗ್ಬೇಕಂತೆ. ಓಹೋ ಪರವಾಗಿಲ್ಲಮ್ಮ. ಅವನು ಆಫೀಸ್ನಲ್ಲಿ ಕೂತು ಬಿಸಿ ಬಿಸಿಯಾಗಿ ಅಡುಗೆ ಮಾಡಿಕೊಂಡು ನನಗೆ ತಗೊಂಡು ಬಾ ಅಂತ ಆರ್ಡರ್ ಬೇರೆ ಮಾಡ್ತಾನ ಅವನು. ಹ್ಞೂ ಮತ್ತೆ ನೋಡಪ್ಪ, ನಾನು ಹಾಗೆಲ್ಲ ಆಫೀಸ್ ಕೂತ್ಕೊಂಡು ಬರೋಕ್ಕಾಗಲ್ಲ. ನಾನೇನು ಸುಗ್ಗಿನೂ ಅಲ್ಲ ಗುಗ್ಗಿನೂ ಅಲ್ಲ. ಇಡೆಯ ಫೋನು ಅಂದರೆ ಲೇ, ಒನ್ಸ್ ಅಪಾನ್ ಎ ಟೈಮ್ ನೀನು ಸುಗ್ಗಿಲೇ ಇದ್ದು ಹೋಟೆಲ್ ಬಿಸ್ನೆಸ್ನ ಮಗ್ಗಿ ಕಲ್ತಿದ್ದು. ಈಗ ಎಗ್ಗು ಸಿಗ್ಗಿಲ್ದೆ ಏನೇನೋ ಮಾತಾಡಬೇಡ. ಒಳ್ಳೆ ಮಾತಲ್ಲಿ ಒಂದು ಎಗ್ಲೆಸ್ ಬಿರಿಯಾನಿ, ಎಗ್ಲೆಸ್ ಪರೋಟ, ಎಗ್ಲೆಸ್ ಕರ್ಡ್ ರೈಸು, ಇದ್ರ ಜೊತೆಗೆ ಸ್ವಲ್ಪ ಸಾಲ್ಟು, ಪೆಪ್ಪರು ಮತ್ತು ಗ್ರೀನ್ ಸಲಾಡ್ ತೊಗೊಂಡು ಬರೋದು ಮರಿಬೇಡ ಅಂತ ನನ್ನನ್ನೇ ದಬಾಯಿಸ್ಬಿಟ್ಟ. ಓ ಸರಿಯಾಗಿ ದಬಾಯಿಸಿದಾನೆ. ಅದಕ್ಕೆ ನೀನೇನು ಹೇಳಿದೆ? ದಬಾಯಿಸ್ದ ಅಂತ ಅವ್ನು ಹೇಳಿದಕ್ಕೆಲ್ಲ ಒಪ್ಕೊಂಡ್ಬಿಟ್ಯಾ? ಇನ್ನೇನಮ್ಮ ಮಾಡಲಿ, ಪಾಪ ಚೈಲ್ಡು ಬಾಯಿ ಬಿಟ್ಟು ಇದುವರೆಗೂ ಒಂದು ಒಬ್ಬಟ್ಟು ಸಹ ಕೇಳಿಲ್ಲ. ಅದಕ್ಕೆ ತರ್ತೀನಿ ಅಂದೆ. ಆದರೆ ಕ್ಯಾಶ್ ಆನ್ ಡೆಲಿವರಿ, ನೋ ಕ್ರೆಡಿಟ್ ಪೇಮೆಂಟ್ಸ್, ನೋ ಆನ್ಲೈನ್ ಪೇಮೆಂಟ್ಸ್ ಅಂತ ಕ್ಲಿಯರಾಗಿ ಹೇಳ್ಬಿಟ್ಟಿದ್ದೀನಿ. ಮಗಳೇ, ಈ ನಿನ್ನ ಮುದ್ದು ಮುಖದಲ್ಲಿ ಈ ನಗು, ಈ ಸಂತೋಷ, ಈ ಖುಷಿ, ಈ ಮುಗ್ಧತೆ ನೋಡಿ ಅದೆಷ್ಟೋ ದಿನ ಆಗೋಗಿತ್ತು ಕಣೆ. ಹೌದು ಪುಟ್ಟ, ಮತ್ತೆ ನೋಡ್ತೀವೋ ಇಲ್ವೋ ಅಂತ ಭಯ ಆಗ್ಬಿಟ್ಟಿತ್ತು. ಜೀವನ ಅಂದರೆ ಇಷ್ಟೇ ಅಲ್ವಾ ಅಮ್ಮ? ಸ್ವಲ್ಪ ನಗು, ಸ್ವಲ್ಪ ಅಳು, ರುಚಿಗೆ ತಕ್ಕಷ್ಟು ಅಚ್ಚರಿ. ಆಮೇಲೆ ಪರೋಟಗೆ ಸಾಗು ಬೇಕೇ ಬೇಕಂತೆ. ಅವತ್ತಿನ ಥರ ಸಾಲ್ಟ್ ಏನಾದ್ರು ಜಾಸ್ತಿ ಆದರೆ ಬೇಡ. ವೈಭವ್, 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 ವೈಭವ್. ಸೌಂದರ್ಯ ವೈಭವ್ನೆಲ್ಲಾದ್ರೂ ನೋಡಿದೇನಮ್ಮ? ಈಗ ಸ್ವಲ್ಪ ಹೊತ್ತಿಗೆ ಮುಂಚೆ ಹೊರಗೆ ಹೋದ್ರಮ್ಮ. ಹೊರಗೆ ಹೋದ್ನಾ? ಎಲ್ಲಿಗೆ ಹೋದ ಅಂತ ಏನಾದರೂ ಕೇಳಿದ್ಯಾ ನೀನು? ಹೊರಗಡೆ ಹೋಗೋವಾಗ ಎಲ್ಲಿಗೆ ಅಂತ ಕೇಳಬಾರ್ದು ಅಂತ ನೀವೇ ಹೇಳಿದ್ರಲ್ಲ, ಅದಕ್ಕೆ ಕೇಳಲಿಲ್ಲ. ಅದು ಅಲ್ಲದೆ ಅವರಿಗೆ ನನ್ನ ಕಂಡ್ರೆ ಆಗಲ್ಲ. ಎಲ್ಲಿಗೆ ಹೋಗೋದು ಅಂತ ಕೇಳಬಾರ್ದು ಅಂತಂದೆ. ಆದರೆ ಆಫೀಸಿಗೆ ಹೋಗ್ತಿದ್ದೀರಾ, ಕೆಲಸ ಇತ್ತಾ ಅಂತ ಏನಾದರೂ ಕೇಳ್ಬೋದಲ್ವ ನೀನು? ಆಗ ಅವನು ಹೂ ಇಲ್ಲ ಅಂತ ಏನಾದರೂ ಹೇಳ್ತಾನೆ. ಅದಿರಲಿ, ಅವ್ನು ಹೋಗೋವಾಗ ಕೈಯಲ್ಲಿ ಲ್ಯಾಪ್ಟಾಪ್ ಬ್ಯಾಗ್ ಏನಾದರೂ ಇತ್ತಾ? ಇತ್ತು. ಹಾಗಾದರೆ ಆಫೀಸ್ಗೆ ಹೋಗಿರ್ತಾನೆ ಬಿಡು. ಸೌಂದರ್ಯ, ನೀನು ಹೀಗೆ ಇದ್ದರೆ ಮುಂದೆನೂ ಹೀಗೆ ಇದ್ಬಿಡ್ಬೇಕಾಗುತ್ತಮ್ಮ. ಅಲ್ಲ ಕಣೆ, ನೀನು ಈ ಮನೆಗೆ ಬಂದು ಇಷ್ಟು ದಿನ ಆಯಿತು. ಒಂದು ದಿನಕ್ಕಾದರೂ ನೀನು ಅವನನ್ನು ಪ್ರೀತಿಯಿಂದ ಒಲಿಸ್ಕೊಳ್ಳೋಕೆ ಪ್ರಯತ್ನ ಪಟ್ಟಿದೀಯಾ? ನೀನಾಯಿತು, ನಿನ್ನ ಮೊಬೈಲ್ ಆಯಿತು, ನಿನ್ನ ಪುಸ್ತಕ ಆಯಿತು. ಈ ಮನೆಗೂ ನಿನಗೂ ಸಂಬಂಧನೇ ಇಲ್ಲ ಅನ್ನೋ ಥರ ಕೂತ್ಬಿಟ್ರೆ ನಿನಗೂ ಅವನಿಗೂ ಸಂಬಂಧ ಏರ್ಪಡೋದಾದರೂ ಹೇಗೆ ಹೇಳು? ನಾನೇನು ಮಾಡ್ಲಮ್ಮ, ನನಗೆ ಅವ್ರನ್ನ ನೋಡಿದ್ರೆ ಭಯ ಆಗುತ್ತೆ. ಭಯ ಪಡಕ್ಕೆ ಅವನೇನು ಹುಲಿನ ಕರಡಿನ? ಅವನು ನನ್ನ ಮಗ ಕಣೆ. ಅವನು ಸಾಧು ಪ್ರಾಣಿ ಅಂತ ಗೊತ್ತಿಲ್ವಾ ನಿನಗೆ? ಆಮೇಲೆ ಎಲ್ಲಿ ಸಿಟ್ಟಿರುತ್ತೋ ಅಲ್ಲೇ ತಾನೇ ಪ್ರೀತಿ ಇರೋದು. ಸಿನಿಮಾಗಳಲ್ಲಿ ನೋಡಿಲ್ವೇನೆ ಪೆದ್ದಿ? ಈ ಪ್ರೀತಿ ಪ್ರೇಮ ಎಲ್ಲ ಶುರು ಆಗೋದೆ ಮುನ್ಸು ಜಗಳ ಹೊಡೆದಾಟಗಳಿಂದ. ಹೇಗೂ ಈಗ ಕರುಣ ಇಲ್ಲ, ಬಂದು ಖ್ಯಾತೆ ತೆಗಿತಾಳೆ ಅನ್ನಕ್ಕೆ. ಅವಳ ಆಬ್ಸೆನ್ಸಲ್ಲಿ ಅವಳು ಇಲ್ಲದೆ ಇರೋ ಕೊರತೆನ ನೀನು ತುಂಬಬೇಕು. ಪ್ರತಿಯೊಂದಕ್ಕೂ ಅವನು ನಿನ್ನನ್ನು ಅವಲಂಬಿಸ್ಬೇಕು. ಮಾತೆತ್ತಿದ್ರೆ ಕರುಣ 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 ಅಂತ 1000 ಸತಿ ಹೇಳ್ತಾ ಇದ್ದ ಅವನ ಬಾಯಿಗೆ ಬೀಗ ಹಾಕಿಸಿ ಸೌಂದರ್ಯ ಸೌಂದರ್ಯ ಅಂತ ಹೇಳೋ ಹಾಗೆ ನೀನು ಮಾಡಬೇಕು. ಎಲ್ಲ ನಾನು ನಿನಗೆ ಹೇಳ್ಕೊಡೋ ಹಾಗಾಯ್ತಲ್ಲ ನನ್ನ ಕರ್ಮ. ಈಗಿನ ಕಾಲದ ಹುಡುಗಿರು ಬೆರಳು ತೋರಿಸಿದ್ರೆ ಹಸ್ತಾನೆ ನುಂಗ್ತಾರೆ. ಇರ್ಬೆರಳು ಗಾತ್ರನೂ ಇಲ್ಲ ನನ್ನ ಮಗ. ಅವನು ನುಂಗೋದೆಲ್ಲೇ ಇರಲಿ, ಹಿಡ್ದಿಟ್ಕೊಳ್ಳೋಕ್ಕೂ ಆಗ್ತಿಲ್ವಲ್ಲ ನಿನ್ನ ಕೈಯಲ್ಲಿ?
ನೀವು ಹೇಳಿದ್ದೆಲ್ಲ ನಾನು ಮಾಡ್ಕೊಂಡು ಬಂದಲ್ಲಮ್ಮ. ಕಾಫಿ ಕೊಡು ಅಂದ್ರಿ, ಕೊಟ್ಟೆ. ಶೂ ಪಾಲಿಷ್ ಮಾಡು ಅಂದ್ರಿ, ಅದನ್ನು ಮಾಡಿದೆ. ಏನು ಮಾಡಿದ್ರು ಅದಕ್ಕೆ ಪ್ರತಿಫಲನ ಆ ದೇವರು ಕೊಡ್ತಾನೇ ಇಲ್ಲ. ಇನ್ಮೇಲೆ ಖಂಡಿತ ಕೊಡ್ತಾನೆ. ನೀನು ನಾನು ಹೇಳ್ದಾಗ ಮಾಡು. ಮಾಡ್ತೀನಮ್ಮ, ಅದೇನು ಹೇಳಿ. ಹೇಗೂ ಅವನು ಆಫೀಸಿಗೆ ಹೋಗಿದ್ದಾನೆ, ಊಟ ತಗೊಂಡು ಹೋಗಿಲ್ಲ. ತಗೊಂಡು ಹೋಗೋಕ್ಕೆ ಅಡುಗೆನೂ ಆಗಿರಲಿಲ್ಲ. ಈಗ ನಾನು ಬಿಸಿಯಾಗಿ ಅಡುಗೆ ಮಾಡಿ ಕ್ಯಾರಿಯರ್ ರೆಡಿ ಮಾಡ್ತೀನಿ. ನಿನ್ಗೆ ಅವನ ಆಫೀಸ್ ಗೊತ್ತಲ್ವಾ? ಗೊತ್ತಮ್ಮ. ಸರಿ, ತಗೊಂಡು ಹೋಗಿ ಕೊಡು. ಅವ್ರು ಒಪ್ತಾರಾ? ಅಯ್ಯೋ ತಂಡಿ, ಒಪ್ಪು ಹಾಗೆ ನೀನು ಮಾಡಬೇಕು ಕಣೆ. ನನ್ನ ಜೊತೆ ಬಾ, ಅಡುಗೆ ಮಾಡ್ತಾ ಎಲ್ಲ ಹೇಳ್ಕೊಡ್ತೀನಿ ನಿನಗೆ. ಬಿಡುವ ಪುಸ್ತಕನ. ಒಳಗೆ ಬರ್ಬೋದಾ? ನೀನು ಯಾಕೆ ಬಂದೆ ಇಲ್ಲಿಗೆ? ನನ್ನ ಆಫೀಸಲ್ಲಿ ನಿನ್ಗೇನು ಕೆಲಸ? ಅದು ಅಮ್ಮ. ಏನಮ್ಮ, ತನ್ನ ಮಗ ಬದುಕಿದಾನೋ ಸತ್ತಿದಾನೋ ನೋಡ್ಕೊಂಡು ಬಂದು ಕಳ್ಸಿದ್ರಾ? ಅಯ್ಯೋಯ್ಯೋ ಬಿಡ್ತು ಅನ್ನಿ, ಹಾಗೆಲ್ಲ ಮಾತಾಡಬಾರ್ದು. ಏಯ್, ಮೊದಲು ಯಾಕೆ ಬಂದಿದೆ ಅದನ್ನು ಹೇಳು. ಅದು ಬಿಟ್ಟು ನನ್ನ ಆಫೀಸ್ಗೆ ಬಂದ್ಬಿಟ್ಟು ಅದನ್ನು ಮಾಡಬಾರ್ದು ಇದನ್ನು ಹೇಳಬಾರ್ದು ಅಂತ ನನಗೆ ಉಪದೇಶ ಕೊಡಕ್ಕೆ ಬರಬೇಡ. ಅಮ್ಮ ಊಟ ಕೊಟ್ಟು ಕಳಿಸಿದ್ರು, ತಂದೆ. ಸರಿ, ಅದನ್ನಲ್ಲಿ ಇಟ್ಬಿಟ್ಟು ಹೋಗು. ಏಯ್, ಬೇಡ ಬೇಡ, ವಾಪಸ್ ತಗೊಂಡೋಗು. ಯಾಕೆ? ಯಾಕೆ ಅಂದರೆ ನನಗೆ ಊಟ ಬರ್ತಾ ಇದೆ, ಅದಕ್ಕೆ. ಯಾರು ತರ್ತಿದ್ದಾರೆ? ಏಯ್, ಅದೆಲ್ಲ ನಿನ್ಗೆ ಯಾಕೆ? ಆರ್ಡರ್ ಮಾಡಿದ್ದೀನಿ, ಬರ್ತಾ ಇದೆ. ರೈಟ್ ಹೇಳು. ಹೋಟ್ಲ್ ಊಟ ಯಾಕೆ ಮಾಡ್ತೀರಿ ಮನೆ ಊಟ ಇರುವಾಗ? ಅಮ್ಮ ನಿಮಗೋಸ್ಕರ ಬಿಸಿಬೇಳೆಬಾತು ಮೊಸರನ್ನ ಕಳಿಸಿದ್ದಾರೆ. ನಿನ್ನನ್ನು ನೋಡ್ತಾ ಇದ್ದಂಗೆ ಅವ್ನು ಸಿಡಿಮಿಡಿ ಅಂತಾನೆ ನಾನು ಊಟ ಕಳಿಸಿದ್ದೀನಿ ಅಂತ ಹೇಳು, ಅವ್ನು ಸುಮ್ಮನೆ ಆಗ್ತಾನೆ ಅಂತ ಹೇಳಿದ್ರು. ಅವನಿಗೆ ನನ್ನ ಕೈ ರುಚಿ ಅಂದರೆ ಪಂಚು ಪ್ರಾಣ, ಮುಂಡೆದು ನನ್ನ ಕೈ ರುಚಿ ತಿಂದು ಎಷ್ಟು ದಿವಸ ಆಯಿತು ಅಂತಲೂ ಹೇಳಿದ್ರು. ಇಷ್ಟು ದಿವಸ ಮನೇಲಿದ್ರೂ ಹೋಟ್ಲ್ ಊಟನೇ ಮಾಡ್ತಿದ್ದ, ಈಗಲಾದರೂ ಮನೆ ಊಟ ಮಾಡಲಿ ಅಂತ ಅಮ್ಮನೇ ಕೊಟ್ಟು ಕಳಿಸಿದ್ದಾರೆ. ಇನ್ನೇನು ಹೇಳಿಲ್ವಾ? ನೀನೇ ಹೋಗಿ ತಿನ್ನಿಸ್ಬಿಟ್ಟು ಬಾ ಅಂತ ಹೇಳಿದ್ರು. ನಂಗೆ ನಾಚಿಕೆ ಆಗುತ್ತೆ ಅಂತ ನಾನೇ ಹೇಳಿಬಿಟ್ಟೆ. ಕೂತ್ಬಿಡ್ತೀನಿ ನೋಡು. ಅದನ್ನಲ್ಲಿ ಹೋಗು ಅಂತ ಹೇಳಿದ್ನಲ್ಲ, ಇನ್ನೂ ಯಾಕೆ ಇಲ್ಲೇ ನಿಂತಿದ್ಯಾ? ನೀವು ಊಟ ಮಾಡಿ ಮುಗಿಸೋವರೆಗೂ ನಾನು ಇಲ್ಲೇ ಇರ್ತೀನಿ. ಕರ್ಮ, ಇದನ್ನು ಅಮ್ಮ ಹೇಳಿದ್ರಾ? ಕರ್ಮ ಅಂತ ಏನೂ ಹೇಳಲಿಲ್ಲ. ಓ ಕರ್ಮ. ಏಯ್, ಕೊಡಿಲಿ, ನಾನೇ ತಿಂತೀನಿ. ನಾನೇ ಬಡಿಸ್ತೀನಿ. ಆಚೆ ಕಡೆ ಹೋಗಿ ವೆಯ್ಟ್ ಮಾಡು, ನಾನು ಕರಿತೀನಿ. ಹೋಗು ಅಂತ ಹೇಳಿದ್ನಲ್ಲ. ಕರುಣ, ಬಾ ಕರುಣ. ಸಾರಿ, ಡಿಸ್ಟರ್ಬ್ ಮಾಡೋದ್ನಾ? ಕಮಾನ್ ಕರ್ಣ, ಇಷ್ಟೊತ್ತು ನಿನ್ಗೋಸ್ಕರ ಅಂತಾನೆ ಕಾಯ್ತಾ ಇದ್ದೆ. ಕೂತ್ಕೋ. ವೈಭವ್, ಹೌದು, ಯಾರಿದು? ಹೊಸ ಕ್ಲೈಂಟಾ? ಎಸ್, ಹೊಸ ಕ್ಲೈಂಟು. ಗಂಡು ಬೇಕಂತೆ. ಏನಂತೆ ಕ್ವಾಲಿಫಿಕೇಶನ್? ಗೆಸ್ ಮಾಡು ನೋಡೋಣ. ಮುಖ ನೋಡಿದ್ರೆ ಕನಿಷ್ಠ ಒಂದು 6-7 ಮನೆ ಮುರಿದಿರ್ಬೋದು ಅನ್ಸುತ್ತೆ. ಆಮ್ ರೈಟ್? 100% ಕರೆಕ್ಟ್. ಮದುವೆ ಆಗೋ ಅಷ್ಟರಲ್ಲಿ ಈ ನಂಬರ್ ಡಬಲ್ ಆದರೂ ಆಗ್ಬೋದು.
ಸ್ವಂತ ಮನೆ ಮಠ ಆಸ್ತಿ ಪಾಸ್ತಿ? ಗೊತ್ತಿಲ್ಲ, ತಾಳು ವಿಚಾರಿಸೋಣ. ಏನಮ್ಮ, ಸ್ವಂತ ಮನೆ ಗಿನೆ ಏನಾದರೂ ಇದೆಯೋ? ಇಲ್ವಂತೆ. ಮತ್ತೆ ಬಾಡಿಗೆ ಮನೆನಾ? ಓ ಹೌದಾ, ಸರಿ ಸರಿ. ಏನಂತೆ? ಒಬ್ಬ ಹುಡುಗನ ಜೊತೆ ಮದುವೆ ಫಿಕ್ಸ್ ಆಗಿ ಹಸೆ ಮನೆವರೆಗೂ ಹೋಗಿತ್ತಂತೆ. ಆಮೇಲೆ? ಆಮೇಲೆ ಅದು ಮುರಿದು ಬಿದ್ದೋಯ್ತಂತೆ. ವಾವ್, ಇಂಟ್ರೆಸ್ಟಿಂಗ್. ಅದಾದ್ಮೇಲೆ? ಆಮೇಲೆ ತನ್ನ ಮಗನ ಜೊತೆನೇ ಮದುವೆ ಮಾಡಿಸ್ತೀನಿ ಅಂತ ಆ ಹುಡುಗನ ತಾಯಿ ಇವಳಿಗೆ ಶಪಥ ಮಾಡಿ ಇವಳನ್ನ ಅವ್ರ ಮನೆಯಲ್ಲೇ ಇಟ್ಕೊಂಡಿದಾರಂತೆ. ಛೆ ಛೆ ಛೆ, ಪಾಪ ಅಲ್ವೇನ್ರಿ ಹುಡುಗಿ? ಹೌದು, ಆ ಹುಡುಗ ಏನಂತನಂತೆ? ಆ ಹುಡುಗ ತಾಯಿ ವಿಚಾರದಲ್ಲಿ ಅಣ್ಣಯ್ಯ ಫಿಲಮಲ್ಲಿರೋ ರವಿಚಂದ್ರನ್ ಥರ ತನ್ನ ಹೆಂಡ್ತಿನ ತವ್ರ ಮನೆಗೆ ಕಳಿಸ್ಕೊಟ್ಬಿಟ್ಟಿದ್ದಾನೆ. ಆ ಸೈಕಲ್ ಗ್ಯಾಪಲ್ಲಿ ಆ ತಾಯಿ ಇವಳ ಹತ್ರ ಕಾಫಿ ಕಳ್ಸೋದೇನು, ತಿಂಡಿ ಕಳ್ಸೋದೇನು, ಆಫೀಸ್ಗೆ ಊಟ ಕಳ್ಸೋದೇನು. ಮಿಸ್ಟರ್ ವೈಭವ್, ನಿಮಗೆ ನಮ್ಮ ಶಾಸ್ತ್ರ ಸಂಪ್ರದಾಯ ನಮಗೆ ಎಲ್ಲ ಚೆನ್ನಾಗೇ ಗೊತ್ತಲ್ವಾ? ಒಂದ್ಸಲ ಹಸೆ ಮನೆವರೆಗೂ ಹೋಗಿ ಮದುವೆ ಕ್ಯಾನ್ಸಲ್ ಆಗಿಬಿಟ್ರೆ ಮತ್ತೆ ಆ ಹುಡುಗಿಗೆ ಮದುವೆ ಆಗೋ ಯೋಗ ಇರಲ್ವಂತೆ, ನಿಜನಾ? ಅಯ್ಯೋ 100% ಅಪ್ಪಾಜಿನೇ ಹೇಳಿದ್ದಾರೆ. ನೋಡಿ, ನಾನು ಊಟ ತಗೊಂಡು ಬರೋಷ್ಟರಲ್ಲಿ ಅಮ್ಮನೂ ಕಳಿಸಿದ್ದಾರೆ. ಏನು ಮಾಡೋದೀಗ? ನೀನೇ ಹೇಳು. ಒಂದು ಕೆಲಸ ಮಾಡೋಣ, ನಾನು ತಂದಿದ್ದನ್ನು ನೀರು ತಿನ್ನಿ, ಅಮ್ಮ ಕಳಿಸಿರೋದನ್ನು ನಾನು ತಿಂತೀನಿ. ಬೇಡ ಕರ್ಣ, ನೀನು ತಂದಿರೋದನ್ನ ಶೇರ್ ಮಾಡೋಣ. ಅಮ್ಮನ ಭಾವನೆಗಳನ್ನ ಹರ್ಟ್ ಮಾಡಬಾರ್ದು. ನಿಜ ಹೇಳಬೇಕಂದ್ರೆ ಅಮ್ಮ ಕಳಿಸಿರೋ ಊಟನ ನೀವೇ ತಿನ್ನಬೇಕು. ಅಟ್ ದ ಸೇಮ್ ಟೈಮ್ ನನಗೂ ಅಮ್ಮನ ಕೈ ರುಚಿ ತಿನ್ನಬೇಕು ಅಂತ ಆಸೆ. ಒಂದು ಕೆಲಸ ಮಾಡೋಣವಾ, ಎರಡನ್ನೂ ಇಬ್ಬರು ಶೇರ್ ಮಾಡ್ಕೊಳ್ಳೋಣವಾ? ಏಯ್, ನೀನು ತಂದಿರೋದು ನಾರ್ತ್ ಇಂಡಿಯನು, ಅಮ್ಮ ಕಳಿಸಿರೋದು ಪಕ್ಕಾ ಸೌತ್. ಎರಡನ್ನೂ ಮಿಕ್ಸ್ ಮಾಡಿದರೆ ಸೂಪರ್ ಅಲ್ವಾ? ಎಷ್ಟು ದಿವಸ ಅಂತ ಒಂದೇ ಮನೇಲಿದ್ದು ನೀವೊಂದು ದಿಕ್ಕು ನಾವೊಂದು ದಿಕ್ಕು ಅಂತ ಇರೋಕ್ಕಾಗತ್ತಪ್ಪ? ಆದರೆ ಉತ್ತರ ದಕ್ಷಿಣ ದಿಕ್ಕುಗಳು ಒಂದಾಗತ್ವೇನಪ್ಪ? ಒಂದಾಗಕ್ಕೆ ಪ್ರಕೃತಿ ಬಿಡುತ್ತಾ?